ಮಂಜನಾಡಿ ದರ್ಗಾದ ಚರಿತ್ರೆ. ವೀಕ್ಷಕರೇ, ಈಗ ಮಂಜನಾಡಿ ದರ್ಗಾದ ಉರುಸ್ ನಡೆಯುತ್ತಿದೆ. ನಮ್ಮಲ್ಲಿ ತುಂಬ ಜನರಿಗೆ ಮಂಜನಾಡಿ ದರ್ಗಾದಲ್ಲಿರುವ ವಲಿಯವರು ಯಾರು, ಅವರ ಇತಿಹಾಸವೇನು ಎಂದು ಸರಿಯಾಗಿ ತಿಳಿದಿಲ್ಲ. ಹಾಗಾಗಿ ಇವತ್ತು ನಾನು ಮಂಜನಾಡಿ ತಂಗಳ್ರವರ ಚರಿತ್ರೆಯನ್ನು ಚುಟುಕಾಗಿ ವಿವರಿಸುತ್ತೇನೆ ಇನ್ಶಾ ಅಲ್ಲಾ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಕಾಲದ ಚಕ್ರವನ್ನು ಸ್ವಲ್ಪ ಹಿಂದಕ್ಕೆ ತಿರುಗಿಸಿ ಚರಿತ್ರೆಗಳ ಮಾಯಾ ಲೋಕಕ್ಕೆ ಹೋಗೋಣ. ಮಂಜನಾಡಿ ತಂಗಳ್ರವರ ಹೆಸರು ಇಸ್ಮಾಯಿಲ್ ಅಲ್ ಬುಖಾರಿ. ಕ್ರಿಸ್ತಶಕ 1200ರಲ್ಲಿ ಉಜ್ಬೇಕಿಸ್ತಾನದ ಬುಖಾರಾ ಪಟ್ಟಣದಿಂದ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ್ರವರ ವಂಶಜರಾದ ಸಯ್ಯದ್ ಜಲಾಲುದ್ದೀನ್ ಬುಖಾರಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರು ಮತ್ತು ಅವರ ಕುಟುಂಬ ಮತ್ತು ಕೆಲವು ಸಂಗಡಿಗರೊಂದಿಗೆ ಇಸ್ಲಾಂ ಧರ್ಮದ ದೀನಿ ದವಾ ಮಾಡಲು, ಧರ್ಮ ಪ್ರಚಾರ ಮಾಡಲು ಸಮುದ್ರದ ಮೂಲಕ ಕೇರಳದ ಕಣ್ಣೂರು ಜಿಲ್ಲೆಯ ಒಳಪಟ್ಟಣಂ ಊರಿಗೆ ಬಂದು ನೆಲೆಸಿದರು. ಕೇರಳದ ಕಣ್ಣೂರಿನ ಒಳಪಟ್ಟಣದಿಂದ ಈ ಸಯ್ಯದರುಗಳು ಹಲವು ಕಡೆ ತೆರಳಿ ದೀನಿ ದವಾ ಮಾಡುತ್ತಿದ್ದರು. ಪರಿಶುದ್ಧವಾದ ಇಸ್ಲಾಂ ಧರ್ಮವನ್ನು ಜನರಿಗೆ ತಲುಪಿಸುತ್ತಿದ್ದರು. ಬುಖಾರಿ ಊರಿನಿಂದ ಕೇರಳದ ಕಣ್ಣೂರಿನ ಒಳಪಟ್ಟಣಂ ಊರಿಗೆ ಧರ್ಮ ಪ್ರಚಾರ ಮಾಡಲು ಬಂದಿದ್ದ ಜಲಾಲುದ್ದೀನ್ ಬುಖಾರಿ ತಂಗಳರ ಜೊತೆ ಅನೇಕ ವಿದ್ವಾಂಸರು ಕೂಡ ಬಂದಿದ್ದರು. ಜಲಾಲುದ್ದೀನ್ ಬುಖಾರಿಯವರು ತನ್ನ ಶಿಷ್ಯಂದಿರನ್ನು ಮಲಬಾರಿನ ವಿವಿಧ ಕಡೆಗೆ ಇಸ್ಲಾಂ ಧರ್ಮದ ಸಂದೇಶವನ್ನು ಪ್ರಚಾರ ಮಾಡಲು ಕಳುಹಿಸಿದ್ದರು. ಜಲಾಲುದ್ದೀನ್ ಬುಖಾರಿಯವರ ಕುಟುಂಬ ಒಳಪಟ್ಟಣಂ ತಂಗಳ್ರವರ ಕುಟುಂಬವೆಂದೇ ಪ್ರಸಿದ್ಧಿಯಾಯಿತು. ಆ ಜಲಾಲುದ್ದೀನ್ ಕುಟುಂಬ ಪರಂಪರೆಯಲ್ಲಿ ಜನಿಸಿದವರಾಗಿದ್ದಾರೆ ಮಹಾನಗರದ ಮಂಜನಾಡಿಯಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸಯ್ಯದ್ ಇಸ್ಮಾಯಿಲ್ ಬುಖಾರಿ ಕದಸಲ್ಲಾಹು ಸಿರ್ರಹುಲ್ ಅಜೀಜ್. ಇನ್ನೊಂದು ವಿಶೇಷತೆ ಏನೆಂದರೆ, ಮಹಾನರಾದ ಸಯ್ಯದ್ ಇಸ್ಮಾಯಿಲ್ ತಂಗಳ್ರವರು ಜನಿಸುವುದಕ್ಕಿಂತ ತುಂಬ ವರ್ಷಗಳ ಹಿಂದೆಯೇ ಅವರ ತಾತ ಮುತ್ತಾತಂದಿರು ಒಳಪಟ್ಟಂನಿಂದ ಮಂಜನಾಡಿಗೆ ಪರಿಶುದ್ಧ ದೀನುಲ್ ಇಸ್ಲಾಮನ್ನು ದೀನಿ ದವಾ ಮಾಡಲು, ಇಸ್ಲಾಮಿನ ಸಂದೇಶ ಪ್ರಚಾರ ಮಾಡಲು ಬರುತ್ತಿದ್ದರು. ಸಯ್ಯದ್ ಇಸ್ಮಾಯಿಲ್ ಬುಖಾರಿಯವರು ಎಳೆಯ ಪ್ರಾಯದಲ್ಲೇ ತನ್ನ ಹೆತ್ತವರೊಂದಿಗೆ ಮಂಜನಾಡಿಗೆ ಬರುತ್ತಿದ್ದರು. ಎಳೆಯ ವಯಸ್ಸಿನಲ್ಲೇ ಮಂಜನಾಡಿ ಪರಿಸರ, ಇಲ್ಲಿಗೆ ತನ್ನ ಹೆತ್ತವರು ಯಾಕಾಗಿ ಇಷ್ಟು ದೂರ ಬರುತ್ತಿದ್ದಾರೆ ಎಂಬ ಬಗ್ಗೆ ಬುಖಾರಿಯವರಿಗೆ ಅಪಾರ ಕುತೂಹಲವಿತ್ತು. ಬರುತ್ತಾ ಇಲ್ಲಿನ ಪರಿಸರ, ಇಲ್ಲಿನ ಜನರು, ಇಲ್ಲಿನ ಆತಿಥ್ಯ ಇವೆಲ್ಲ ಸಯ್ಯದ್ ಇಸ್ಮಾಯಿಲ್ ಬುಖಾರಿಯವರಿಗೆ ಖುಷಿ ಕೊಡತೊಡಗಿತು. ಅದೊಂದು ದಿನ ತನ್ನ 20ನೇ ವಯಸ್ಸಿಗೆ ಇಸ್ಮಾಯಿಲ್ ಬುಖಾರಿಯವರು ಇಲ್ಲೇ ನಿಲ್ಲಬೇಕೆಂದು ಮಂಜನಾಡಿಯ ಜನ ಒತ್ತಾಯಿಸಿದರು. ಇಸ್ಮಾಯಿಲ್ ಬುಖಾರಿಯವರಿಗೂ ಅದು ಇಷ್ಟವಿತ್ತು. ಯಾಕೆಂದರೆ ಇಲ್ಲಿ ಕಾಯಮ್ಮಾಗಿ ಜ್ಞಾನ ಪ್ರಸರಣ ಮಾಡುವುದು, ಇಸ್ಲಾಮಿನ ಸಂದೇಶ ಜನರಿಗೆ ತಿಳಿಸಿಕೊಡುವುದು, ಕಂದಾಚಾರ, ಮೌಢ್ಯ ಮತ್ತು ಅಜ್ಞಾನದಿಂದ ಜನರನ್ನು ಹೊರತರಬೇಕೆಂದರೆ ಇಲ್ಲಿ ಕಾಯಮ್ಮಾಗಿ ಒಬ್ಬ ಧರ್ಮ ಪ್ರಬೋಧಕರ ಅಗತ್ಯವಿತ್ತು. ಸಾಮಾನ್ಯವಾಗಿ ಜನರು ಉಸ್ತಾದರುಗಳಿಗಿಂತಲೂ ಪೈಗಂಬರ್ ವಂಶಜರ ಮಾತಿಗೆ ಹೆಚ್ಚು ಗೌರವ ಕೊಡುತ್ತಾರೆ. ಅವರ ಮಾತನ್ನು ಮೀರಿ ಹೋಗಲು ಭಯಪಡುತ್ತಾರೆ. ಈ ಕಾರಣದಿಂದ ಸ್ಥಳೀಯರ ಬೇಡಿಕೆ ಸಯ್ಯದ್ ಇಸ್ಮಾಯಿಲ್ ಬುಖಾರಿಯವರ ಮನದಿಂಗಿತವೂ ಆಗಿತ್ತು. ಕೊನೆಗೆ ತನ್ನ ಹೆತ್ತವರ, ಅದರಲ್ಲೂ ತಾಯಿಯವರ ಆಶೀರ್ವಾದ ಪಡೆದು ಸಯ್ಯದ್ ಇಸ್ಮಾಯಿಲ್ ಬುಖಾರಿಯವರು ಇಲ್ಲೇ ನೆಲೆ ನಿಂತರು. ಮಂಜನಾಡಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ನೇತೃತ್ವ ನೀಡುವುದು, ಜನರ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ತೋರಿಸುವುದು, ಜ್ಞಾನ ಪ್ರಸರಣ, ಜನಸೇವೆ, ಧ್ಯಾನ ಇವೆಲ್ಲ ಅವರ ದೈನಂದಿನ ಬದುಕಿನ ಭಾಗವಾದವು. ಅವರೋರ್ವ ಸಂತ ಪುರುಷ ಎನ್ನುವುದು ಜನರಿಗೆ ಖಚಿತವಾಯಿತು. ಜನ ನಿರಂತರವಾಗಿ ತಮ್ಮ ಸಮಸ್ಯೆಗಳ ಸರಮಾಲೆಗಳನ್ನು ಹೊತ್ತುಕೊಂಡು ಸಯ್ಯದರ ಬಳಿ ಬರತೊಡಗಿದರು. ಸಾಂಕ್ರಾಮಿಕ ಕಾಯಿಲೆಗಳು, ಪ್ರಕೃತಿ ವಿಕೋಪ ಎದುರಾದಾಗೆಲ್ಲ ಸಯ್ಯದರ ಪ್ರಾರ್ಥನೆಯಿಂದ ಸಮಸ್ಯೆಗಳು ಪರಿಹಾರವಾಗುತ್ತಿತ್ತು. ಒಮ್ಮೆ ಪರಿಸರದಲ್ಲೆಲ್ಲ ಮಾರಕವಾದ ಕಾಲರಾ ರೋಗ ಹರಡಿತ್ತು. ಪ್ರತಿ ಮನೆಯು ರೋಗಿಗಳ ಆಲಯವಾಗಿತ್ತು. ಆಗ ಸಯ್ಯದರು ಪವಿತ್ರ ಕುರ್ಆನ್ ಪಠಿಸಿ, ಪ್ರಾರ್ಥಿಸಿ, ಉಪ್ಪಿಗೆ ಊದಿ ಊರವರಿಗೆಲ್ಲ ಒಂದೊಂದು ಹರಳು ಉಪ್ಪು ಕೊಟ್ಟು ಸೇವಿಸಲು ಹೇಳಿದರು. ವಿಸ್ಮಯವೆಂಬಂತೆ ಅವರು ಮಂತ್ರಿಸಿಕೊಟ್ಟ ಉಪ್ಪು ಸೇವಿಸಿದವರೆಲ್ಲರ ಕಾಯಿಲೆಯು ಶಮನವಾಯಿತು. ಆ ಬಳಿಕ ಸಾಂಕ್ರಾಮಿಕ ಕಾಯಿಲೆಗಳು ಹರಡಿದಾಗ ದೂರದ ಊರಿಂದೆಲ್ಲ ಜನ ಸಯ್ಯದರಲ್ಲಿ ಮಂತ್ರಿಸಿದ ಉಪ್ಪು ಬಯಸಿ ಬರತೊಡಗಿದರು. ಸಯ್ಯದರ ಜನಪ್ರಿಯತೆ ಮತ್ತು ಮಹತ್ವ ಸುತ್ತಮುತ್ತಲ ಹಳ್ಳಿಗಳೆಲ್ಲ ಹರಡಿ ಮಂಜನಾಡಿ ಸಯ್ಯದರ ಬಳಿಗೆ ಜನ ಹರಿದು ಬರುವುದು ಹೆಚ್ಚಾಯಿತು. ಜನ ಅವರಿಗಾಗಿ ಕಾಣಿಕೆಗಳನ್ನು ತರುತ್ತಿದ್ದರು. ಅಲ್ಲಾಹನಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿ ಬದುಕುವ ಸೂಫಿ ಸಂತರಿಗೆ ಐಹಿಕ ಬದುಕಿನ ಆಸೆಗಳಿರುವುದಿಲ್ಲ. ಅವರಿಗೆ ಜನರು ನೀಡಿದ್ದನ್ನೆಲ್ಲ ಸಮಾಜದ ಕಲ್ಯಾಣಕ್ಕಾಗಿ, ಬಡವರಿಗಾಗಿ ವ್ಯಯಿಸಿದರು. ಅವರು ಜನಸೇವೆಯಲ್ಲೇ ಆಧ್ಯಾತ್ಮದ ಸುಖ ಕಾಣುತ್ತಿದ್ದರು.
ಸೈಯದ್ ಇಸ್ಮಾಯಿಲ್ ತಂಗಳ್ರವರು ಮഞ്ഞನಾಡಿ ಮಸೀದಿಯಲ್ಲೇ ವಾಸ ಮಾಡುತ್ತಿದ್ದರು. ಮಹಾನರಾದ ತಂಗಳರು ಯಾವ ದಿನ ಮರಣ ಹೊಂದಿದರು ಎಂಬ ನಿರ್ದಿಷ್ಟ ದಿನಾಂಕ ಲಭ್ಯವಿಲ್ಲ. ಅಂದಿನ ಮುಸ್ಲಿಮರು ಅಷ್ಟೊಂದು ವಿದ್ಯಾವಂತರಾಗಿರದ ಕಾರಣ ಬರೆದಿಡುವ ಪರಿಪಾಠವಿರಲಿಲ್ಲ. ಮಹಾನರಾದ ಸೈಯದರವರ ಬಳಿ ಅನ್ಯಧರ್ಮದ ಜನರು ತನ್ನ ಕಷ್ಟಗಳನ್ನು ಹೇಳಿಕೊಂಡು ಬರುತ್ತಿದ್ದರು. ಮಹಾನರ ಬರಕತ್ತಿನಿಂದ ಅಲ್ಲಾಹು ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಲಿ. ಆಮೀನ್.